ಹೇಳಿ ಮತ್ತೆ ಇನ್ನೊಂದು ಸಿಲಿಂಡರ್ ಬುಕ್ ಮಾಡೋದು ಇದನ್ನು ನಾವು ಹೋರ್ಡಿಂಗ್ ಅಂತ ಹೇಳ್ತೀವಿ. ಹೋರ್ಡಿಂಗ್ ಕಾನೂನು ಬಾಹಿರ, ಇಲ್ಲಿ ಮಾಡ್ಲಿಕ್ಕೆ ಇಲ್ಲ, ನಾವು ಬಿಡಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಖಂಡಿತ ನಾವು ಆ ಸಿಲಿಂಡರ್ ವನ್ನು ಮುಟ್ಟಿಸ್ತೀವಿ. ಬುಕಿಂಗ್ ಬೇಸಿಕಲಿ ಏನಾಗ್ತಾ ಇದೆ ಅಂದ್ರೆ ಜನರು ಪ್ಯಾನಿಕ್ ಅಲ್ಲಿ ಬುಕಿಂಗ್ ಜಾಸ್ತಿ ಮಾಡ್ತಾ ಇದ್ದಾರೆ. ಏನು ಯೂಶಲಿ 22,000 25,000 ಇತ್ತೋ ಹಿಂದಿನ 10 ದಿವಸದಲ್ಲಿ 35,000 ಬುಕಿಂಗ್ ಮಾಡ್ತಾ ಇದ್ದಾರೆ. ಹಿಂಗಾಗಬಾರ್ದು, ಅವಶ್ಯಕತೆನೇ ಇಲ್ಲ. ಜಿಲ್ಲಾಧಿಕಾರಿಯಾಗಿ ನಾನು, ನಮ್ಮ ಪೊಲೀಸ್ ಆಯುಕ್ತರು, ನಮ್ಮ DD ಫುಡ್ ಅಂಡ್ ಸಿವಿಲ್ ಸಪ್ಲೈಸ್, ನಾವೆಲ್ಲರೂ ಬಹಳ ಸ್ಪಷ್ಟವಾಗಿ ತಮ್ಮ ಮುಖಾಂತರ ಪ್ರೇಕ್ಷಕರಿಗೆ ಹೇಳ್ತಾ ಇದ್ದೀವಿ, ಸಂದರ್ಭ ಹಂಗೇನಿಲ್ಲ, ನಮ್ಮ ಕಡೆ ಸಪ್ಲೈ ಇದೆ. ಡೊಮೆಸ್ಟಿಕ್ ಸಿಲಿಂಡರ್ಸ್ಗೆ ಯಾವುದೇ ತೊಂದರೆ ಇಲ್ಲ. ಕಮರ್ಷಿಯಲ್ ಸಿಲಿಂಡರ್ಸ್ ಅಲ್ಲಿ ನಾವು ರೇಷನಲೈಸ್ ಮಾಡ್ತಾ ಇದೀವಿ. ಅದು ನಮ್ಮ ಪ್ರಾಬ್ಲಮ್. ನಾವು ನಮ್ಮ ಅಸೋಸಿಯೇಷನ್ಸ್ ಜೊತೆ ಎಲ್ಲರ ಜೊತೆ ಮಾತಾಡ್ಕೊಂಡು ನಾವು ರೇಷನಲೈಸ್ ಮಾಡಿ ನಾವು ಸಪ್ಲೈ ಮಾಡ್ತೀವಿ. ಪೆಟ್ರೋಲ್ ಬಗ್ಗೆ ಹೇಳ್ಬಿಡ್ತೀನಿ. ಈಗ ಸದ್ಯಕ್ಕೆ ಸಿಚುವೇಶನ್ ಏನಿದೆ ಅಂದ್ರೆ ನಾವು ಬಳಕೆದಾರರ ಮೇಲೆ ನಾವು ಐ ಡೋಂಟ್ ವಾಂಟ್ ಟು ಕಮೆಂಟ್. ಯಾರು ಪ್ಯಾನಿಕ್ ಕ್ರಿಯೇಟ್ ಮಾಡ್ತಾರಲ್ವಾ ಅವರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ತೀವಿ. ಅದ್ರ ಬಗ್ಗೆ ನಮ್ಮ CP ಸಾಹೇಬ್ರು ಆಮೇಲೆ ಹೇಳ್ತಾರೆ. ನಾನು ಪೆಟ್ರೋಲ್ ಬಗ್ಗೆ ಒಂದೆರಡು ನಿಮಿಷ ಮಾತಾಡ್ತೀನಿ. ನಿಮ್ ಕಡೆ ಎಷ್ಟು ದಿನಕ್ಕೆ ಆಗುವಷ್ಟು ಸ್ಟಾಕ್ ಇದೆಯಾ? ಸೊ ನಮ್ ಕಡೆ ಇರುವಂತ ಸ್ಟಾಕ್ ಬಗ್ಗೆ ಹೇಳ್ಬೇಕಂದ್ರೆ ಫಾರ್ ದ ನೆಕ್ಸ್ಟ್ 1 month ನಮ್ಗೆ ಯಾವುದೇ ತೊಂದರೆ ಇಲ್ಲ. ನಮ್ಮ ಜಿಲ್ಲೆನೇ ಅಲ್ಲ ಇರುವಂತ ಸಿಚುವೇಶನ್ ಏನಿದೆ, ಇನ್ನೊಂದು ತಿಂಗಳಿದೆ ಅಂದ್ರೆ ನಮ್ಗೆ ಏನ್ ತೊಂದರೆ ಇಲ್ಲ. ಹಾಗೂ ನಮಗೆ ಏನ್ ಸುದ್ದಿ ಬರ್ತಾ ಇದೆ ಅಂದ್ರೆ ಈಗ LPG ಈಗ ಟ್ಯಾಂಕರ್ಸ್ ಎಲ್ಲ ಬರ್ತಾ ಇದಾವೆ. ನನ್ನ ಪ್ರಕಾರ ಮುಂದಿನ 2-3 ದಿವಸದ ಒಳಗಡೆನೆ ನಮ್ಗೆ ಇನ್ನೂ ರಿಲೀಫ್ ಸಿಗುತ್ತೆ. ಇರೋ ಸಿಚುವೇಶನ್ ಕಂತ ಬೆಟರ್ ಸಿಚುವೇಶನ್ ಅಲ್ಲಿ ನಾವು ಇರ್ತೀವಿ. ಕೊಡ್ತಾ ಇದೀವಿ. ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಫಾರ್ ಹೌಸ್ ಹೋಲ್ಡ್ ಕನೆಕ್ಷನ್ಸ್ ನಾವು ಕೊಡ್ತಾ ಇದೀವಿ. ದಿನಕ್ಕೆ 100 ಕೊಡ್ಲಿಕ್ಕೂ ನಮ್ಮ ಕಡೆ ಕೆಪಾಸಿಟಿ ಇದೆ. ಈಗ ಕಮರ್ಷಿಯಲ್ ಕೊಡ್ಬೇಕಂದ್ರೇನು ನಾವು ಅದಕ್ಕೆ ಆಪ್ಷನ್ ಕೊಡ್ತಾ ಇದೀವಿ. ವಿ ವುಡ್ ಪ್ರಿಫರ್ that it comes to our committee and we take a decision from our committee. ಡಿಸ್ಟ್ರಿಬ್ಯೂಟರ್ಗೆ ಡೈಲಿ ಒಂದು ಬೋರ್ಡ್ ಹಾಕುತ್ತಾರೆ, ಎಷ್ಟು ಸ್ಟಾಕ್ ಇದೆ, ಎಷ್ಟು ಸಲಹೆಗಳು ಆಮೇಲೆ ತಗೊಳ್ತೀನಿ. ಫಸ್ಟ್ ನಾನು ಪೆಟ್ರೋಲ್ ಬಗ್ಗೆ ಹೇಳ್ತೀನಿ. ಹಿಂದಿನ 2 ದಿವಸದಿಂದ ನಾವು ನಮ್ಮ ಬೆಳಗಾವಿ ನಗರದಲ್ಲಿ ಮುಖ್ಯವಾಗಿ ನೋಡ್ತಾ ಇದ್ದೀವಿ, ಈ ಪೆಟ್ರೋಲ್ ಹಾಗೂ ಡೀಸೆಲ್ ನಮ್ಮ ಪೆಟ್ರೋಲ್ ಬಂಕ್ಗಳಲ್ಲಿ ಪ್ಯಾನಿಕ್ ಬೈಯಿಂಗ್ ಆಗ್ತಾ ಇದೆ. ನಾನು, ನಮ್ಮ ಪೊಲೀಸ್ ಆಯುಕ್ತರು ಹಾಗೂ ಎಲ್ಲ ಸೀನಿಯರ್ ಅಧಿಕಾರಿಗಳು IOCL, BPCL, HPCL ಹಾಗೂ ಪ್ರೈವೇಟ್ ಪೆಟ್ರೋಲ್ ಬಂಕ್ಸ್, ಜಿಯೋ ಇರ್ಬೋದು, ಶೆಲ್ ಇರ್ಬೋದು, ನಯಾರ ಇರ್ಬೋದು, ಹಾಗೂ ನಮ್ಮ ಮಂಗಳೂರು ರಿಫೈನರೀಸ್ ಇರ್ಬೋದು, ಎಲ್ಲ ಪೆಟ್ರೋಲ್ ಬಂಕ್ ಓನರ್ಸ್ ಜೊತೆ ಹಾಗೂ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಜೊತೆ ಇವರೆಲ್ಲರ ಜೊತೆ ನಾವು ಮೀಟಿಂಗ್ ಮಾಡಿದ್ದೀವಿ. ಪೆಟ್ರೋಲ್ ಹಾಗೂ ಡೀಸೆಲ್ ಅಲ್ಲಿ ಯಾವುದೇ ಕೊರತೆ ನಮ್ಮ ಜಿಲ್ಲೆನಲ್ಲಿ ಇಲ್ಲ. ನಮ್ಮ ಜಿಲ್ಲೆನೇ ಅಲ್ಲ, ಇಡೀ ಪ್ರಾಂತಕ್ಕೆ ಯಾವುದೇ ಕೊರತೆ ಇಲ್ಲ. ನಾವು ನಮ್ಮ ಜಿಲ್ಲೆನಲ್ಲಿ ಒಟ್ಟು 560 ಪೆಟ್ರೋಲ್ ಬಂಕ್ ಇದ್ದಾವೆ. ನಗರ ವ್ಯಾಪ್ತಿನಲ್ಲಿ ಟೋಟಲ್ 50 ಪೆಟ್ರೋಲ್ ಬಂಕ್ ಇದ್ದಾವೆ. ಎಲ್ಲ ಪೆಟ್ರೋಲ್ ಬಂಕ್ಗಳಲ್ಲಿ ಬರೇ 12 ತಾಸು ಒಳಗಡೆ ಬರೋ ರೀತಿನಲ್ಲಿ ನಮಗೆ ಲಾಜಿಸ್ಟಿಕಲ್ ಕೆಪಾಸಿಟಿ ಇದೆ. ಡಿಪೋದಿಂದ ಪೆಟ್ರೋಲ್ ಬಂಕ್ ಬರೋದು ಬರೇ 5 ತಾಸಲ್ಲಿ ಬರೋ ನಮಗೆ ಕೆಪಾಸಿಟಿ ಇದೆ. ನಗರ ಏರಿಯಾದಲ್ಲಿ ಇಡೀ ಜಿಲ್ಲೆನಲ್ಲೇ 12 ತಾಸು ಒಳಗಡೆ ನಮಗೆ ಡಿಪೋದಿಂದ ಪೆಟ್ರೋಲ್ ಬಂಕ್ಗೆ ಸಪ್ಲೈ ಮಾಡೋ ಚೈನ್ ನಮ್ದು ಆಕ್ಟಿವೇಟ್ ಇದೆ. ಹೊರಗಡೆಯಿಂದ ನಮ್ಮ ಜಿಲ್ಲೆಗೆ ಬರಬೇಕಂದ್ರೆ 3 ಮೇಜರ್ ಡಿಪೋಸ್ ನಮ್ದು ಬೆಳಗಾವಿ, ಹುಬ್ಳಿ ಮತ್ತೆ ಧಾರವಾಡ. ಸೊ ಈ 3 ಪ್ರಾಂತಗಳಿಂದ ಬೆಳಗಾವಿಗೆ ಸಪ್ಲೈ ಆಗುತ್ತೆ. ಈ 3 ಪ್ರಾಂತಗಳ ಡಿಪೋ ಮ್ಯಾನೇಜರ್ ಜೊತೆ ನಾವು ಮಾತಾಡಿದೀವಿ. ನಮಗೆ ಮೇಜರ್ ಇನ್ಪುಟ್ ಸಪ್ಲೈ ಏನ್ ಬರುತ್ತೆ ಅದನ್ನು T+1 ಡೇ, ಇವತ್ತು ನೀವು ಇಂಡೆಂಟ್ ಹಾಕಿದ್ರಂದ್ರೆ ನಾಳೆ ಸಂಜೆ ಒಳಗಡೆ ನಮ್ಮ ಡಿಪೋಗೆ ಬಂದು ಪೆಟ್ರೋಲ್ ಹಾಗೂ ಡೀಸೆಲ್ ಇಲ್ಲಿ ಮುಟ್ಟುತ್ತೆ. ಈ ಸಂದರ್ಭ ಇದ್ದಾಗ ವಿ ರಿಕ್ವೆಸ್ಟ್ ಆಲ್ ದಿ ಸಿಟಿಸನ್ಸ್, ಎಲ್ಲ ನಾವು ಸಾರ್ವಜನಿಕರಿಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಯಾವುದೇ ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ರೊಟೀನ್ಲಿ ನೋಡ್ಬೇಕಂದ್ರೆ ಆನ್ ಅ ನಾರ್ಮಲ್ ಡೇ 138 ಕಿಲೋ ಲೀಟರ್ ನಾವು ನಮ್ಮ ಬೆಳಗಾವಿ ನಗರದಲ್ಲಿ ಪೆಟ್ರೋಲ್ನು ಕನ್ಸ್ಯೂಮ್ ಮಾಡ್ತೀವಿ. 136
ಕಿಲೋ ಲೀಟರ್ ಅಂದರೆ 136,000 ಲೀಟರ್ಗಳನ್ನು ನಾವು ಡೀಸೆಲ್ ನಮ್ಮ ನಗರದಲ್ಲಿ ನಾವು ಸಪ್ಲೈ ಮಾಡ್ತೀವಿ, ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಇಷ್ಟು ಡಿಮಾಂಡ್ ಇದೆ ನಮ್ಮ ನಗರದಲ್ಲಿ. ಹಿಂದಿನ 2 ದಿವಸದಲ್ಲಿ ಇದು ಬರೇ ಪ್ಯಾನಿಕ್ ಬೈಯಿಂಗ್. ಇದರಲ್ಲಿ ನಮ್ಗೆ ಏನು ಗಮನಕ್ಕೆ ಬಂದಿದೆ ಅಂದರೆ 138,000 ಲೀಟರ್ ಬದಲಾಗಿ ಒಂದೇ ದಿವಸದಲ್ಲಿ 262,000 ಲೀಟರ್ ಖರೀದಿ ಮಾಡ್ತಾ ಇದ್ದಾರೆ ನಿನ್ನೆ ಒಂದು ದಿನದಲ್ಲಿ. ಇದರಲ್ಲಿ 2 ವಿಚಾರಗಳು ಹೊರಗಡೆ ಬರ್ತವೆ. ಒಂದು, ಜನರಲ್ಲಿ ಪ್ಯಾನಿಕ್ ಇರ್ಬೋದು. ಎರಡನೇದು, ಸ್ಟಾಕ್ ಮಾಡ್ತಾ ಇರ್ಬೋದು, ಹೋರ್ಡಿಂಗ್ಗೆ ನಾವು ಅವಕಾಶ ಮಾಡಿ ಕೊಡಲ್ಲ. ಬಾಟಿಲಲ್ಲಿ ಬಂದು ನಾವು ಪೆಟ್ರೋಲ್ ತಗೊಳ್ತೀವಿ ಅಂದರೆ ನಾವು ಸಪ್ಲೈ ಕೊಡಲ್ಲ. ನಿಮ್ಮ ಗಾಡಿಗೆ ಬರಬೇಕು, ನಿಮ್ಮ ಗಾಡಿನಲ್ಲಿ ಹಾಕ್ಸ್ಕೋಬೇಕು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಾಕ್ಸ್ಕೋಬೇಕು. ಇದನ್ನು ಹೊರತುಪಡಿಸಿ ಒಂದೆರಡು ನಿಮಿಷ ನಾನು ಮುಗಿಸ್ತೇನೆ, 2 ನಿಮಿಷದಲ್ಲಿ ಮುಗಿಸ್ತೀನಿ. ನಿಮ್ಮ ಸಲಹೆಗಳನ್ನು ನಾನು ಸ್ವೀಕಾರ ಮಾಡ್ತೀನಿ. ನಾನು 2 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೀನಿ. ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ಪ್ಯಾನಿಕ್ ಬೈಯಿಂಗ್ ಅವಶ್ಯಕತೆನೇ ಇಲ್ಲ. ಸಪ್ಲೈ ಚೈನ್ ಪ್ರಾಬ್ಲಮ್ ಇಲ್ಲ. ಹೊರಗಡೆಯಿಂದ ಪೆಟ್ರೋಲ್ ಡೀಸೆಲ್ ನಮ್ಮ ಜಿಲ್ಲೆ ಒಳಗಡೆ ಬರೋನಲ್ಲಿ ಪ್ರಾಬ್ಲಮ್ ಇಲ್ಲ. ಡಿಪೋದಿಂದ ಪೆಟ್ರೋಲ್ ಬಂಕ್ಗೆ ಬರೋದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಈ ಸಂದರ್ಭ ಇದ್ದಾಗ ಯಾರು ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು. ವಿ ಎಕ್ಸ್ಪೆಕ್ಟ್ ಆಲ್ ದ ಸಿಟಿಸನ್ಸ್ ಟು ಬಿ ರೆಸ್ಪಾನ್ಸಿಬಲ್ ಆ್ಯಂಡ್ ಟು ಕನ್ಸ್ಯೂಮ್ ಪೆಟ್ರೋಲ್ ಅಂಡ್ ಡೀಸೆಲ್ ಓನ್ಲಿ ಬೇಸ್ಡ್ ಆನ್ ರಿಕ್ವೈರ್ಮೆಂಟ್. ಈಗ ಇಲ್ಲಿ ಬರೋ ಮುಂಚೆ ನಾನು ಮತ್ತೆ ಪೊಲೀಸ್ ಆಯುಕ್ತರು ಜಸ್ಟ್ ಮೀಟಿಂಗ್ ಮಾಡಿದ್ದೀವಿ. ಯಾರಾದರೂ ಬಾಟಿಲಲ್ಲಿ ಈಗಿಂದ ತಗೊಳ್ತಾ ಇದ್ದಾರೆ ಅಂದರೆ ನಾವು ಅವರಿಗೆ ಸಪ್ಲೈ ಕೊಡಲ್ಲ. ಬಾಟಿಲ್ ತಗೊಂಡು ಬರಬೇಡ. ನೀವು ನಿಮ್ಮ ಗಾಡಿನಲ್ಲಿ ಬಂದಿದ್ದೀರ ಅಂದರೆ ಎಷ್ಟು ಬೇಕೋ ಅಷ್ಟು ಡೀಸೆಲ್ ಹಾಗೂ ಪೆಟ್ರೋಲ್ ಕೊಡೋ ಕೆಪಾಸಿಟಿ ನಮ್ಮ ಸಿಸ್ಟಮ್ಗೆ ಇದೆ, ಅಷ್ಟು ಕೊಡ್ತೀವಿ. ಪ್ಯಾನಿಕ್ ಬೈಯಿಂಗ್ ಮಾಡಬಾರ್ದು ಅಂತ ಹೇಳಿ ನಾವು ಮನವಿ ಮಾಡ್ಕೊಳ್ತೀವಿ. ಇದರಲ್ಲಿ ಬೇರೆ ವಿಚಾರನೇ ಇಲ್ಲ. ಇದೆಲ್ಲ ಏನಿದೆ ಇದರೆಲ್ಲ ಏನಿದೆ ಬಹಳ ಸಿಂಪಲ್ ಪಾಯಿಂಟ್. ಬಂಕ್ ಯಾವಾಗ ಕ್ಲೋಸ್ ಆಗುತ್ತೆ? ಪ್ರತಿ ಬಂಕ್ ಅಲ್ಲಿ 20 ಕಿಲೋ ಲೀಟರ್ ಕೆಪಾಸಿಟಿದು ಟ್ಯಾಂಕ್ ಇರುತ್ತೆ. 20 ಕಿಲೋ ಲೀಟರ್ ಖಾಲಿ ಆದಾಗ 10, 15 ಕಿಲೋ ಲೀಟರ್, 16 ಕಿಲೋ ಲೀಟರ್ ಖಾಲಿ ಆದಾಗ ಅವ್ರು ಇಂಡೆಂಟ್ ಪ್ಲೇಸ್ ಮಾಡ್ತಾರೆ. ಇಂಡೆಂಟ್ ಯಾವಾಗ? ಬೆಳಿಗ್ಗೆ ಡೇ ಲೈಟ್ ಅಲ್ಲೇ ಪೆಟ್ರೋಲ್ ಡೀಸೆಲ್ ಮೂವ್ಮೆಂಟ್ ಆಗಬೇಕು. ಬೆಳಿಗ್ಗೆ ಪ್ಲೇಸ್ ಮಾಡಿದ ನಂತರ ಸಂಜೆ ಒಳಗಡೆ ನಿಮಗೆ 5, 6, 8 ಅವರ್ಸ್ ಒಳಗಡೆ ಸಪ್ಲೈ ಆಗುತ್ತೆ. ಪೆಟ್ರೋಲ್ ಬಂಕಲ್ಲಿ ಮತ್ತೆ ಪೆಟ್ರೋಲ್ ಡೀಸೆಲ್ ಬರುತ್ತೆ. ಸಂಜೆ ಸಡನ್ಲಿ ಬಂದು ಎಲ್ಲರೂ ಸಡನ್ಲಿ ಒಂದು 25 ಕಿಲೋ ಲೀಟರ್ 30 ಕಿಲೋ ಲೀಟರ್ ಖಾಲಿ ಮಾಡಿಬಿಟ್ಟಿದ್ದಾರೆ ಅಂದರೆ ಆವಾಗ ಇಡೀ ರಾತ್ರಿ ನಾವು ಸಪ್ಲೈ ಕೊಡಲ್ಲ. ನೆಕ್ಸ್ಟ್ ನಾವು ಇವತ್ತು IOCLಗೆ, BPCLಗೆ, HPCLಗೆ ಹೇಳಿದ್ದೀವಿ, ನೋ ನೈಟ್ ಆಪರೇಷನ್ಸ್. ಆ ಸಿಚುವೇಶನ್ ಇಲ್ಲ, ಆ ಸಂದರ್ಭ ಇಲ್ಲ, ಏನು ಅವಶ್ಯಕತೆ ಇಲ್ಲ, ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಪೆಟ್ರೋಲ್ ಅಂಡ್ ಡೀಸೆಲ್ ಆರ್ ವೆರಿ ಇನ್ಫ್ಲೇಮೇಬಲ್ ಐಟಮ್ಸ್. ಬೆಳಿಗ್ಗೆ ಡೇ ಲೈಟ್ ಅಲ್ಲೇ ಇದರದ್ದು ಮೂವ್ಮೆಂಟ್ ಆಗಬೇಕು, ಟ್ರಾನ್ಸಾಕ್ಷನ್ ಆಗಬೇಕು. ಜನರಲ್ಲಿ ಒಂದೇ ಮನವಿ, ಜಿಲ್ಲಾಧಿಕಾರಿ ಹಾಗೂ CP ಅವರ ಮಾತು ಹಾಗೂ ಎಲ್ಲ ಸೀನಿಯರ್ ಆಫೀಸರ್ಸ್ ನಾವು ಹೇಳ್ತಾ ಇದ್ದೀವಿ, ದೇರ್ ಇಸ್ ನೋ ನೀಡ್ ಫಾರ್ ಪ್ಯಾನಿಕ್ ಬೈಯಿಂಗ್. ಯಾವುದೇ ಆತಂಕ ಪಡೋ ಸಂದರ್ಭ ಇಲ್ಲ. ಕೆಲವೊಂದು ಸಿಚುವೇಶನ್ಸ್ ವಿಲಾಸ್ ಅವರೇ, ಕೆಲವೊಂದು ಸಿಚುವೇಶನ್ಸ್ ಇರ್ಬೋದು. ನಮ್ಮಿಂದ ತಮ್ಮ ನಿರೀಕ್ಷೆ ಏನಿರುತ್ತೆ? ನಾವು ಸ್ಪಷ್ಟೀಕರಣ ಕೊಡಬೇಕು, ಜನರಿಗೆ ಸ್ಪಷ್ಟೀಕರಣ ಕೊಡಬೇಕು. ನಾವು ತಮ್ಮ ಮುಖಾಂತರ ಸ್ಪಷ್ಟೀಕರಣ ಕೊಡ್ತಾ ಇದ್ದೀವಿ. ಸಪ್ಲೈ ಸೈಡ್ ಯಾವುದೇ ಇಶ್ಯೂ ಇಲ್ಲ. ಹೊರಗಡೆಯಿಂದ ಡೀಸೆಲ್ ಪೆಟ್ರೋಲ್ ಒಳಗಡೆ ಬರಲಿಕ್ಕೆ ಇಶ್ಯೂ ಇಲ್ಲ. ಈ ಡಿಪೋದಿಂದ ಪೆಟ್ರೋಲ್ ಬಂಕ್ ಹೋಗ್ಲಿಕ್ಕೆ ಇಶ್ಯೂ ಇಲ್ಲ. ಯಾರಾದರೂ ರೂಮರ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ CP ಸಾಹೇಬರಿಗೆ ಹೇಳ್ತಾರೆ, ಅವ್ರ ಮೇಲೆ ಸ್ಟ್ರಿಕ್ಟ್ ಕಾನೂನಿನ ಕ್ರಮ ತಗೊಳ್ತೀವಿ. ಇಷ್ಟೆಲ್ಲ ಸ್ಪಷ್ಟೀಕರಣ ನೀಡಿದ ನಂತರನೂ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ತಪ್ಪು ಮಾಹಿತಿಯನ್ನು ಹೊರಡಿಸ್ತಾ ಇದ್ದಾರೆ ಅಂದ್ರೆ ಅವರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ತೀವಿ. ಯಾರಿಗೂ ಸಪ್ಲೈ ಕೊಡಲ್ಲ, ಯಾರಿಗೂ ಸಪ್ಲೈ ಕೊಡಲ್ಲ. ಇವತ್ತಿಂದ ಈ ಸುದ್ದಿಗೋಷ್ಠಿ ಆದ ನಂತರ ನಾವು ಎಲ್ಲರೂ ಆಕ್ಷನ್ ತಗೊಳ್ತಾ ಇದ್ದೀವಿ. ಸುದ್ದಿಗೋಷ್ಠಿಗಂತ ಮುಂಚೆ ತಗೋಬಾರ್ದು. ಎಲ್ಲರಿಗೂ ಸ್ಪಷ್ಟೀಕರಣ ಕೊಟ್ಟಿದ ನಂತರ ಎಲ್ಲರಿಗೆ ತಿಳುವಳಿಕೆ ಇರಬೇಕು. ಅದಾದ ನಂತರ ನಾವೆಲ್ಲರೂ ಕ್ರಮ ವಹಿಸಬೇಕು ಅಂತ ಹೇಳಿ ಆ ದೃಷ್ಟಿಯಿಂದ ಈ ಸುದ್ದಿಗೋಷ್ಠಿ ಈಗ ನಮ್ಮ ಮಾಧ್ಯಮದ ಮಿತ್ರರು ಒಂದು ಪಾಯಿಂಟ್ ರೇಸ್ ಮಾಡಿದ್ದಾರೆ, ಅದರ ಬಗ್ಗೆನೂ ಹೇಳ್ತೀನಿ. ಮನೆಯಲ್ಲಿ
ನೀವು ಪೆಟ್ರೋಲ್, ಡೀಸೆಲ್, ಕಿರೋಸಿನ್ ಸ್ಟಾಕ್ ಮಾಡಲಿಕ್ಕೆ ಇಲ್ಲ. ಯಾಕೆ ಅಂದರೆ ಬಹಳ ಡೇಂಜರಸ್ ಇದೆ, ಬಹಳ ಡೇಂಜರಸ್. ಈ ಸಂದರ್ಭದಲ್ಲಿ ನಾವೆಲ್ಲರೂ ಬುದ್ಧಿಜೀವಿಗಳು, ಪ್ರಜ್ಞಾವಂತರು. ನಾವು ಸ್ವಲ್ಪ ನಮ್ಮ ಪ್ರಜ್ಞೆಯನ್ನು ನಾವು ಇಲ್ಲಿ ಉಪಯೋಗಿಸಬೇಕು. ಜಿಲ್ಲಾಡಳಿತದಿಂದ ನಾವು ಹೇಳ್ತಾ ಇದ್ದೀವಿ, ಯಾವುದೇ ತೊಂದರೆ ಇಲ್ಲ. ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ನೀವೆಲ್ಲರೂ ಹೋಗಿ ನೋಡಿದ ನಂತರ ಅಲ್ಲಿ ಯಾರು ಇರಬಾರ್ದು, ಯಾರಿಗೆ ಬೇಕೋ ಅವರೇ ಇರಬೇಕು. ಅದು ನನ್ನ ನಿರೀಕ್ಷೆ. ಜನರು ಆ ನಿರೀಕ್ಷೆಗೆ ಸ್ಪಂದಿಸ್ತಾರೆ ಅಂತ ಹೇಳಿ ನನಗೆ ನಂಬಿಕೆ ಇದೆ. ಕೇಸಸ್ ಮಾಡ್ತಾ ಇದ್ದೀವಿ, ಕೇಸಸ್ ಮಾಡಿದ್ದೀವಿ. ಹಿಂದಿನ 4-5 ದಿವಸದ ಒಳಗಡೆ 50 ಕೇಸ್ ಮಾಡಿದ್ದೀವಿ, 40 ಕೇಸ್ ಮಾಡಿದ್ದೀವಿ. ಸಾರಿ, ಇದೇ ತರ ಯಾರಾದ್ರೂ ಡೊಮೆಸ್ಟಿಕ್ ಸಿಲಿಂಡರ್ನು ಕಮರ್ಷಿಯಲ್ಗೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಅವ್ರ ಮೇಲೆ ನಾವು ಕಾನೂನಿನ ಕ್ರಮ ತಗೊಳ್ತೀವಿ, ಆಲ್ರೆಡಿ ತಗೊಳ್ತಾ ಇದ್ದೀವಿ. ಸಿಟಿನಲ್ಲಿ 50 ಪೆಟ್ರೋಲ್ ಬಂಕ್ ಇದಾವೆ. 50 ಪೆಟ್ರೋಲ್ ಬಂಕ್ ಅಲ್ಲಿ IOCದು 19, HPCದು 9, BPCದು 18 ಹಾಗೂ ಇತರೆ ಅಂದ್ರೆ ಜಿಯೋ ಇರ್ಬೋದು, ಶೆಲ್ ಇರ್ಬೋದು, ನೈರಾ ಇರ್ಬೋದು, ಆ ಥರ 4 ಪೆಟ್ರೋಲ್ ಬಂಕ್ಸ್ ಇದ್ದಾವೆ. ಈ 50 ಕಡೆ ಸದ್ಯಕ್ಕೆ ಸ್ಟಾಕ್ ಇದೆ. ಮುಂದಿನ ನೀವು ಎಷ್ಟು ದಿವಸ ಕೇಳಿ ನಾನು ಹೇಳ್ತೀನಿ. ನನಗೆ ನೆಕ್ಸ್ಟ್ 1 ಮಂತ್ ತನಕ ಏನು ಸಮಸ್ಯೆ ಇಲ್ಲ. ನಿನ್ನೆ ಪೆಟ್ರೋಲ್ ಸಮಸ್ಯೆ ಕಾರಣ ಏನಂದ್ರೆ ಯಾವ ರೀತಿ ಗ್ಯಾಸ್ ರೇಟ್ ಸಡನ್ ಆಗಿ ಜಾಸ್ತಿ ಆಯ್ತಲ್ಲ, ಹಂಗೆ ಪೆಟ್ರೋಲ್ ರೇಟು 10-15 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ರೂಮರ್ ಕ್ರಿಯೇಟ್ ಆಗಿರುತ್ತೆ. ಎಲ್ಲರೂ ಕೂಡ ಯಾರಾದ್ರೂ ಆ ತರ ಸೋಷಿಯಲ್ ಮೀಡಿಯಾದಲ್ಲಿ, ನನ್ನ ಮಾಹಿತಿ ಏನಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಪೋಸ್ಟ್ ಮಾಡಿದ್ದಾರೆ, ಈ ತರ ಕೊರತೆ ಆಗ್ಬೋದು ವಗೇರ ಅಂತ ಹೇಳಿ. ನಮ್ಮ ಸೈಬರ್ ಟೀಮ್ ಅವರು ಅದನ್ನು ನಾವು ಅನಲೈಸ್ ಮಾಡ್ತಾ ಇದ್ದೀವಿ. ಯಾರಾದ್ರೂ ಈ ತರ ಅಪೋಹಗಳನ್ನು ಸ್ಪ್ರೆಡ್ ಮಾಡಿದ್ದಾರೆ ಅಂದ್ರೆ ನಾವು ಅವ್ರ ಮೇಲೆ ಕಾನೂನಿನ ಕ್ರಮ ತಗೊಳ್ತೀವಿ. ಈ ತರ ಅಪೋಹಗಳಿಗೆ ತಾವು ನಂಬೇಡಿ. ಜಿಲ್ಲಾಡಳಿತದಿಂದ ಸ್ಪಷ್ಟವಾದಂಥ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಪ್ರತಿ 2 ದಿವಸಕ್ಕೆ ಒಮ್ಮೆ ನಾವು ಒಂದು ಸುದ್ದಿಗೋಷ್ಠಿ ಮಾಡ್ತೀವಿ. ನಮ್ಮ ಮಾಧ್ಯಮದ ಸಂಮಿತ್ರರ ಮುಖಾಂತರ ತಮಗೆ ತಿಳುವಳಿಕೆಯನ್ನು ನೀಡ್ತಾ ಇರ್ತೀವಿ. ಪೆಟ್ರೋಲ್ ಬಂಕ್ಸ್ಗಳಲ್ಲಿ ಬೆಳಗಾವಿ ನಗರದಲ್ಲಿ, ಬೆಳಗಾವಿ ಜಿಲ್ಲೆನಲ್ಲಿ ಎಲ್ಲಿನೂ ಸ್ಟಾಕ್ ಕೊರತೆ ಆಗದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ಜಿಲ್ಲಾಡಳಿತದ್ದು. ಆ ಪೆಟ್ರೋಲ್ ಬಂಕ್ ಯಜಮಾನರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಲ್ಲೆಲ್ಲಿ ಪೆಟ್ರೋಲ್ ಸ್ಟಾಕ್ ಖಾಲಿ ಆಗಿದೆ ನಿನ್ನೆ, ಅದು ಬರೀ ಪ್ಯಾನಿಕ್ ಬೈಯಿಂಗ್ ಇಂದ ಆಗಿದೆ. ಅದನ್ನು ನಾವು ಕರೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸ್ಬೇಕು. ನಾವು ಬೇರೆ ಏನು ಕೇಳ್ತಾ ಇಲ್ಲ, ಪ್ಯಾನಿಕ್ ಬೈಯಿಂಗ್ ಮಾಡಬೇಡ ಅಂತ ಕೇಳ್ತೀವಿ. ಇನ್ನು ಅಂದ್ರೆ ಏನಂದ್ರೆ ಇದಕ್ಕೆ ಅರ್ಥ ನೀವೇ ಉತ್ತರ ಕೊಟ್ಟಿದ್ದೀರಿ. ಸಿಂಪಲ್ ಪ್ಯಾನಿಕ್ ಬೈಯಿಂಗ್. ಎಲ್ಲಿ ನಿಮಗೆ ಆ ಸೋಷಿಯಲ್ ಮೀಡಿಯಾ ಮೆಸೇಜ್ ಹೋಗ್ತಾ ಇದೆ ಅಲ್ಲಿ ಪಾಪ ಜನರು ಹೋಗಿ ರಾತ್ರಿ ಬರ್ತಾ ಇದ್ದಾರೆ. ಪಾಪ 11-12 o'clock ಮಲ್ಗೋ ಟೈಮಲ್ಲಿ ಜನರು ಬಂದು ಪೆಟ್ರೋಲ್ ಬಂಕಲ್ಲಿ ನಿಲ್ಸ್ಕೊಳ್ತಾ ಇದ್ದಾರೆ. ಆ ಸಂದರ್ಭ ಇಲ್ಲ. ಆರಾಮಾಗಿ ತಾವು ಮನೆಗೆ ಹೋಗಿ ಊಟ ಮಾಡಿ ಮಲ್ಗಿ. ಏನು ಇಶ್ಯೂ? ವಿಡಿಯೋ ಕ್ರಿಯೇಟ್ ಮಾಡ್ತಾರಲ್ಲ ಸೋಷಿಯಲ್ ಮೀಡಿಯಾದಾಗ ಅವರ ವೈರಲ್ ಮಾಡಿ ಇಲ್ಲಿ ಪೆಟ್ರೋಲ್ ಸಿಗತ್ತಿಲ್ಲ, ಎಲ್ಲ ಬಂದ್ ಆಗ್ತೈತಿ, ವಿಡಿಯೋ ಕ್ರಿಯೇಟ್ ಮಾಡ್ತಾರ. ಯಾರೇ ಇರ್ಲಿ ವಿಲಾಸ್ ಯಾರೇ ಇರ್ಲಿ ರಾಜ್, ಯಾರೇ ಇರ್ಲಿ, ಯಾರಾದ್ರೂ ನಾವೀಗ ಏನ್ ಹೇಳ್ತಾ ಇದ್ದೀವಿ, ಇದನ್ನು ಮೀರಿ ಯಾರಾದ್ರೂ ಸ್ವಯಂ ಪ್ರೇರಿತರಾಗಿ ಏನಾದ್ರೂ ಮಾಹಿತಿ ನೀಡ್ತಾ ಇದ್ದಾರೆ ಅಂದ್ರೆ ಅಂಡ್ ಅದು ತಪ್ಪು ಮಾಹಿತಿ ಇದೆ ಅಂದ್ರೆ ಪೊಲೀಸ್ ಕ್ರಮವನ್ನು ನಾವು ತಗೊಳ್ತೀವಿ. ಕ್ರಮ ತಗೊಳ್ತೀವಿ. ಒಂದೆರಡು ನಿಮಿಷ ಕಮಿಷನರ್ ಪೊಲೀಸ್ ಸಾಹೇಬ್ರು ಮಾತಾಡ್ತಾರೆ. बीच में आ जाओ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಮಾನ್ಯ DC ಅವರು ಈ ಪೆಟ್ರೋಲ್ ಕಂಪನಿದು ಪದಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಾವು ಒಂದು ಮೀಟಿಂಗ್ ಮಾಡಿದ್ದೀವಿ. ನಮಗೆ ಅವರು ನೀಡಿದ ಮಾಹಿತಿ ಪ್ರಕಾರ ಪೆಟ್ರೋಲ್ ಮತ್ತು ಡೀಸೆಲ್ದು ಯಾವುದೇ ಕೊರತೆ ಇಲ್ಲ. ನಾವು ಅವರಿಗೆ ಕೇಳಿದ್ವಿ, ಸಪ್ಲೈ ಡಿಸ್ಟ್ರಿಬ್ಯೂಷನ್ನಲ್ಲಿ ವಾರ ಶುರು ಆಗೋಕ್ಕಿಂತ ಮುಂಚೆ
ಮತ್ತು ಆಮೇಲೆ ನಿಮಗೆ ಯಾವುದೇ ವ್ಯತ್ಯಾಸ ಕಂಡು ಬಂದಿದೆ, ಪೆಟ್ರೋಲ್ ಮತ್ತು ಡೀಸೆಲ್ನಲ್ಲಿ ಯಾವುದೇ ಅವರಿಗೆ ವ್ಯತ್ಯಾಸ ಕೂಡ ಕಂಡು ಬಂದಿಲ್ಲ. ಈಗ ಕೆಲವು ಕಡೆ ಕ್ಯಾನ್ ಮತ್ತು ಬಾಟಲ್ನಲ್ಲಿ ಪೆಟ್ರೋಲ್ ತಗೊಳ್ತಾ ಇದ್ದಾರೆ. ಇವತ್ತು ಸಂಜೆಗೆ ನಾನು 50 ಪೆಟ್ರೋಲ್ ಪಂಪ್ ಓನರ್ ಯಾರಿದ್ದಾರೆ ಬೆಳಗಾವಿ ನಗರದಲ್ಲಿ, ಅವರ ರಿಪ್ರೆಸೆಂಟೇಟಿವ್ ಜೊತೆಗೆ ಒಂದು ಸಿ ಪಿ ಆಫೀಸ್ನಲ್ಲಿ ಒಂದು ಮೀಟಿಂಗ್ ಮಾಡ್ತೀನಿ. ಇದು ಸೇಫ್ ಪ್ರಾಕ್ಟೀಸ್ ಇಲ್ಲ. ಪೆಟ್ರೋಲ್ ಈಸ್ ಹೈಲಿ ಇನ್ಫ್ಲೇಮೇಬಲ್ ಮಟೀರಿಯಲ್. ಅದರಿಂದ ಬೆಂಕಿ ಆಯಿತು ಅಂದರೆ ಬಚಾವ್ ಮಾಡೋಕ್ಕೆ ಭಾಳ ಕಷ್ಟ ಇರುತ್ತೆ. ಸೊ ಇದನ್ನು ನಾವು ಒಂದು ಪತ್ರ ಕೂಡ ಆಫೀಷಿಯಲಿ ಅವರಿಗೆ ಬರಿತೀವಿ. ಯಾವುದೇ ಕಾರಣಕ್ಕೂ ಅವರು ಬಾಟಲ್ ಮತ್ತು ಕ್ಯಾನ್ನಲ್ಲಿ ಪೆಟ್ರೋಲ್ ಕೊಡಬಾರ್ದು. ಈಗಾಗಲೇ ನೀವು ಹೇಳ್ದಂಗೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ವದಂತಿಯನ್ನು ಹಬ್ಬಿಸ್ತಾ ಇದ್ದಾರೆ. ಅದನ್ನು ಐಡೆಂಟಿಫೈ ಮಾಡೋಕ್ಕೆ ಒಂದು ತಂಡ ಮಾಡಿಕೊಂಡು ನಾವು ಅವರಿಗೆ ನೋಟಿಸಸ್ ಜಾರಿ ಮಾಡ್ತೀವಿ. ಅದು ಪೋಸ್ಟ್ ಡಿಲೀಟ್ ಮಾಡೋಕ್ಕೆ ಹೇಳ್ತೀವಿ ಮತ್ತು ಅವಶ್ಯಕತೆ ಇದ್ದರೆ ಕಾನೂನು ರೀತ್ಯ ಕೂಡ ಅವ್ರ ಮೇಲೆ ಕ್ರಮ ತಗೋತೀವಿ. ಕೆಲವರು ಈ ಪ್ಯಾನಿಕ್ ಬೈಯಿಂಗ್ ಮಾಡ್ತಾ ಇದ್ದಾರೆ. ಒಂದು ರಾಮದೇವ್ ಹೋಟೆಲ್ ಹತ್ರ ಒಂದು ಜಗಳ ಕೂಡ ಆಗಿದೆ. ದಯವಿಟ್ಟು ಪೆಟ್ರೋಲ್ ಬಂಪ್ನಲ್ಲಿ ಹೋಗಿದ್ದರೆ ಲೇನ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿ ಮತ್ತು ಸಿವಿಕ್ ರೆಸ್ಪಾನ್ಸಿಬಿಲಿಟಿಯಿಂದ ಕೂಡ ಜಗಳ ಮಾಡಬೇಡಿ. ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ನಾವು ವಾಚ್ ಹೊಯ್ಸಲ ಗಾಡಿಗಳು, ಶಕ್ತಿ ಗಾಡಿಗಳು ಅಲ್ಲಿ ಪೆಟ್ರೋಲಿಂಗ್ ಮಾಡಿಕೊಂಡು ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ತಾರೆ. ಎಲ್ಲೂ ನಿಮಗೆ ಮಾಹಿತಿ ಬಂದಿದೆ, ಸಿಕ್ಕಿದೆ ಸಾರ್ವಜನಿಕರು ಈ ಅಲ್ಲಿ LPG ಸಿಲಿಂಡರ್ ಸ್ಟಾಕ್ ಮಾಡ್ತಾ ಇದ್ದಾರೆ ಅಥವಾ ಡೀಸೆಲ್ದು ಸ್ಟಾಕ್ ಮಾಡ್ತಾ ಇದ್ದಾರೆ, ಹೋಲ್ಡಿಂಗ್ ಮಾಡ್ತಾ ಇದ್ದಾರೆ ಅಂದರೆ 112ಗೆ ನೀವು ಕರೆ ಮಾಡಿ, ನಾವು ಆ ಜಾಗವನ್ನು ಚೆಕ್ ಮಾಡ್ತೀವಿ. ಅದು ನಿಜವಾಗಿದೆ ಅಂತ ಕಂಡು ಬಂದರೆ ಅವರ ಮೇಲೆ ಕಾನೂನು ರೀತ್ಯ ಕ್ರಮ ತಗೋತೀವಿ. ಸರ್, ಈಗ ಆಲ್ರೆಡಿ ಪೆಟ್ರೋಲ್ ಮಾಫಿಯಾ ಇದೆ ಅಂದ್ರೆ ಟ್ಯಾಂಕರ್ ಮುಖಾಂತರ ಪೆಟ್ರೋಲ್ ತೆಗಿತಾ ಇದ್ದಾರೆ. ಎಷ್ಟು ತೆಗಿದಾವ ಅವ್ರ ಮೇಲೆ ಏನು ಆಕ್ಷನ್ ತಗೋತಾ ಇದ್ದಾರೆ? ಸ್ಪೆಸಿಫಿಕ್ ಡೀಟೇಲ್ ಕೊಡಿ, ನಾವು ಕ್ರಮ ತಗೋತೀವಿ. ಸರಿ, ಆಲ್ರೆಡಿ 100 ಲೀಟರ್ 50 ಲೀಟರ್ ಕಲೆಕ್ಟ್ ಮಾಡಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ದಾರೆ. ಅವ್ರ ಮೇಲೆ ಏನು ಆಕ್ಷನ್ ಮಾಡ್ತಾರೆ? ನಮಗೆ ಸ್ಪೆಸಿಫಿಕ್ ಮಾಹಿತಿ ಕೊಟ್ಟಿದ್ರೆ ನಾವು ಕ್ರಮ ತಗೋತೀವಿ. ಬಂಕ್ಗಳಿಗೆ ಬಂದು ಕ್ಯಾನ್ಸರ್ ಡ್ರಮ್ಸ್ ಅಲ್ಲಿ ಪೆಟ್ರೋಲ್ ತಗೊಂಡು ಹೋಗಿದ್ದಾರೆ ನಿನ್ನೆಯಿಂದ. ಆ ತರ ಏನಾದ್ರು ಐಡೆಂಟಿಫೈ ಮಾಡ್ತೀರಾ ಅವ್ರು? ಹಾಗಾದ್ರೆ ಕಾರ್ಗಳನ್ನು ಬಂದು ಡ್ರಮ್ ದಲ್ಲಿ ತಗೊಂಡು ಹೋಗಿದ್ದಾರೆ 20 kg 10 kg ಕ್ಯಾನ್ಸರ್. ಅಲ್ಲ, CCTV ನಾವು ಈಗ ಮೀಟಿಂಗ್ ಮಾಡ್ತೀವಿ ಅವರ ಜೊತೆಗೆ, ಮುಂದಿನ ಕ್ರಮ ತಗೋತೀವಿ. ನಿನ್ನೆ ಪೆಟ್ರೋಲ್ ಡೀಸೆಲ್ 1 ಗಂಟೆ 2 ಗಂಟೆ ಇವತ್ತಿಂದ ಏನು ಡೆಡ್ಲೈನ್ ಇರ್ತದೆ? ಈಗ ಒಂದು ಹೆಲ್ಪ್ಲೈನ್ ನಂಬರ್ ಹೇಳ, ಒಂದು ಹೆಲ್ಪ್ಲೈನ್ ನಂಬರ್ ಹೇಳ್ತೀನಿ. ಹೆಲ್ಪ್ಲೈನ್ ನಂಬರ್ ಒಂದು ಹೇಳ್ಬಿಡ್ತೀನಿ. ನೋಡಿ, ಆಂಬುಲೆನ್ಸ್ ಇರುತ್ತೆ, ಫೈರ್ ಗಾಡಿ ಇರುತ್ತೆ, ಆ ಥರ ಬಂದ್ ಮಾಡೋಕ್ಕೆ ಆಗಲ್ಲ. ನಾವು ನಮ್ಮ ಪೆಟ್ರೋಲಿಂಗ್ ರೌಂಡ್ ದ ಕ್ಲಾಕ್ ಮೇಂಟೈನ್ ಮಾಡ್ತೀವಿ. ಬಟ್ ಈ ಥರ ಹೋಲ್ಡಿಂಗ್ ಮಾಡೋಕ್ಕೆ ಯಾರು ಪ್ರಯತ್ನ ಮಾಡಿದರೆ ಇದು ಕ್ರಮ ನಿಂತಿದ್ದಾರೆ ಅವರು. ಅದು ಏನು ತೊಂದರೆ ಇಲ್ಲ. ಸಿಟಿಯಲ್ಲಿ ಕೆಲವೊಂದಿಷ್ಟು ಪೆಟ್ರೋಲ್ ಪಂಪ್ 24/7 ಅದಾವೆ, ಅವ್ರು ಚಾಲೂ ಇರಲೇಬೇಕಾದ್ರೆ ಅದು ತೊಂದರೆ ಇಲ್ಲ. ನಾವು ಅವರ ಜೊತೆಗೆ ಮೀಟಿಂಗ್ ಮಾಡ್ತೀವಿ. ಪೆಟ್ರೋಲ್ ಬಂಕ್ ಮಾಲೀಕರ ಜೊತೆಗೆ ಒಂದು ಮೀಟಿಂಗ್ ಮಾಡ್ತೀವಿ. ಅವರದ್ದು ಏನು ವ್ಯೂ ಪಾಯಿಂಟ್ ಇದೆ ಅದು ಕೂಡ ನಾವು ಕನ್ಸಿಡರೇಷನ್ ತಗೊಂಡು ಸಾರ್ವಜನಿಕರ ಹಿತದೃಷ್ಟಿನಲ್ಲಿ ಏನೇನು ಕ್ರಮ ತಗೋಬೇಕು ಅದು ಎಲ್ಲ ಕ್ರಮ ನಾವು ತಗೋತೀವಿ. ಜಸ್ಟ್ ಒಂದು 1 ಮಿನಿಟ್ ಅಲ್ಲಿ ಹೆಲ್ಪ್ಲೈನ್ ನಂಬರ್ ಹೇಳ್ಬಿಡ್ತೀನಿ, ಬಿಕಾಸ್ ಮತ್ತೆ ನೀವು ಲೈವ್ ಹೋಗ್ಬೋದು. ಸೊ ಈಗ LPG ಬಗ್ಗೆ ಇರ್ಬೋದು, ಕಮರ್ಷಿಯಲ್ LPG ಹಾಗೂ ಡೊಮೆಸ್ಟಿಕ್ LPG ಇರ್ಬೋದು. ಜೊತೆಯಲ್ಲಿ ಯಾವುದೇ ಪೆಟ್ರೋಲ್ ಡೀಸೆಲ್ಗೆ ಸಂಬಂಧಪಟ್ಟ ಇಶ್ಯೂಸ್ ಬಂದಾಗ LPGಗೆ ಸಂಬಂಧಪಟ್ಟ ಇಶ್ಯೂಸ್ಗೆ ತಾವು 0831 240 7282 0831 240 7282 ಈ ನಂಬರ್ಗೆ ತಾವು ಕರೆ ಮಾಡಬಹುದು. ಅದಲ್ಲದೆ ಇದು ನಮ್ಮ ಜಿಲ್ಲಾ ಮಟ್ಟದ ಏನು ಹೇಳ್ತೀವಿ ದೂರವಾಣಿ ಸಂಖ್ಯೆ. ಇದಲ್ಲದೆ ನಮ್ಮ 112 ಪೊಲೀಸ್ ನಂಬರ್ ಇದೆ, ಅದಕ್ಕೂ ತಾವು ಫೋನ್ ಮಾಡ್ಬೋದು. ಪೆಟ್ರೋಲ್ ಹಾಗೂ ಡೀಸೆಲ್ ಪೆಟ್ರೋಲ್ ಬಂಕ್ಸಲ್ಲಿ ಏನಾದರೂ ತಮಗೆ ತೊಂದರೆಗಳು ಕಂಡು ಬರ್ತಾ ಇದ್ದಾಗ ತಾವು ದಯವಿಟ್ಟು 112ಗೆ ಕರೆ ಮಾಡಿ. ಧನ್ಯವಾದ. ಥ್ಯಾಂಕ್ ಯು. ಈಗ ತಾವೆಲ್ಲರೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.